ಸ್ನೇಹಿತರೆ ನಮಸ್ಕಾರ. ಈಗ ಹೊಸ್ದಾಗಿ ಏನು ಆನ್ಲೈನ್ ಸ್ಕ್ಯಾಮ್ ಆಗ್ತಾ ಇದೆ ಅಂದರೆ ಏನು ಈ ಡ್ರೈವರ್ಗಳಿಗೆ ಪಾಪ ನಮ್ಮ ಬಂಧು ಮಿತ್ರರಿಗೆ ಓಲಾ ಊಬರ್ ರ್ಯಾಪಿಡೋ ಅದರಲ್ಲಿ ಏನು ಆನ್ಲೈನ್ ಸ್ಕ್ಯಾಮ್ ಆಗ್ತಾ ಇದೆ ಅನ್ನೋದನ್ನು ಒಂದು ವಿಡಿಯೋ ಹಾಕಿದ್ದೀನಿ. ಇದು ಇಂಗ್ಲೀಷಲ್ಲಿದೆ. ನನಗೂ ಅಷ್ಟು ಬರಲ್ಲ ಇಂಗ್ಲೀಷು, ಏನೋ ಮಾತಾಡಿದ್ದೀನಿ. ನೋಡಿದ್ಮೇಲೆ ನಿಮಗೆ ವಿಷಯ ಏನು ಅಂತ ತಿಳಿಸ್ತೀನಿ. Hello. ಟೆಲ್ ಮಿ ಸರ್. Brother, payment online, phone pay, Google Pay. ಗೂಗಲ್ ಪೇ, ಫೋನ್ ಪೇ, ಎನಿ ಒನ್. Tell me your Google Pay number. 99 99 01 01 22 22 5 22 5 5 222. 222. Yes. Brother, Ah. I need your help, brother. Tell me. Actually, bro, my phone is anytime off, only 1% charge. I am sending payment 2,500. 500 your cab charge and 2,000 my wife number pay. My wife will pay in hospital, okay? Oh, okay. What Okay, happened to thank your you. wife? Huh? What happened to your wife? I am sending payment 2,500. 500 your right amount and 2,000 my wife number pay. My wife will pay in hospital, okay? Okay. What happened to your wife? Why she will be in hospital? Huh? What happened to your wife? Why she will be in hospital? Fever. Oh, okay. You sending Google Pay, na? Yeah. Okay. Send me. Then tell me what you want. Okay, one second on the line. I am sending. Name is Kirti M. Yes. Okay. Hello. Tell me. Payment is done, brother. 2,500. Oh. Yeah. Your WhatsApp number, brother? Huh? Your WhatsApp number? 8310 83 10 8310 7710 7710 12. 12. Check your WhatsApp, brother. I am send my wife QR code. Okay. Check your WhatsApp. I will go there and I will call you. Right, bro. My wife medicine bill paid in hospital waiting for payment. Okay. You 1 second check your WhatsApp and send it 2,000 my wife QR code. You check your WhatsApp. I am on the line. Okay, yeah. I am going to your wife's hospital and I will send the money. Okay, don't worry. I will send Right, full bro. cash. I am asking my wife waiting for payment. With Send the payment. with ATM cash I will send you. Don't worry. With ATM cash I will send to your wife and I will take away your wife. Yes. No case. You send the online payment. Okay. You send the online payment right now. No. First you send me the. ಸ್ನೇಹಿತರೆ ನಮಸ್ತೆ. ನೋಡಿದ್ರಲ್ಲ, ಇದು ಏನಂದರೆ ಅರ್ಥ ಆಗಿರೋರಿಗೆ ಓಕೆ, ಅರ್ಥ ಆಗಿಲ್ಲ ಅನ್ನೋರಿಗೆ ಇದು ಏನು ಅಂತ ವಿಷಯ ಹೇಳ್ತೀನಿ. ನನಗೊಂದು ರ್ಯಾಪಿಡೋಯಿಂದ ಬುಕ್ಕಿಂಗ್ ಇತ್ತು. ಇಲ್ಲಿ ರಾಮಮೂರ್ತಿ ನಗರದಿಂದ ಮೆಜೆಸ್ಟಿಕ್ಗೆ 400 ಸಮಥಿಂಗ್, ಅಂದರೆ 400 ರೂಪಾಯಿ ಸಮಥಿಂಗ್ ತೋರಿಸ್ತು. 100 ರೂಪಾಯಿ ಟಿಪ್ಸ್ ಕೊಟ್ಟವ್ರೆ ಅಂತ ತೋರಿಸ್ತು, ಆ್ಯಡ್ ಮಾಡಿದ್ದಾರೆ ಅಂತ. ಸೊ ಪೀಕ್ ಅವರ್ಸ್ ಅಲ್ವಾ ಕೊಟ್ಟಿದ್ದಾರೆ ಅಂತ ನಾನು ಎತ್ಕೊಂಡೆ.
ಎತ್ಕೊಂಡು ನಾನು ಗಾಡಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಒಂದು ಫೋನ್ ಬಂತು. ಸರ್ ಈ ಥರ ಅಂದರೆ ಅವ್ರು ಹಿಂದಿ ಇಂಗ್ಲೀಷಲ್ಲಿ ಮಾತಾಡಿದ್ರು. ಸೊ ಏನು ಅಂತ ಕೇಳಿದಾಗ ಈ ಥರ ಬುಕ್ಕಿಂಗ್ ಬಂದಿದೆ. ಹೌದು ಸರ್ ಬಂದಿದೆ. ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ ಸರ್ ಅಲ್ಲಿಗೆ. ಹಾಂ ಓಕೆ ಓಕೆ ಅಂತ ಹೇಳಿ ಸ್ವಲ್ಪ ಅವ್ನು ಮಾತಾಡಿದ್ರಲ್ಲಿ ನನಗೆ ಯಾಕೋ ಮಿಸ್ ಹೊಡಿತು. ರೆಕಾರ್ಡಿಂಗ್ ಆನ್ ಮಾಡಿದೆ. ಅದ್ರಲ್ಲಿ ನೋಡಿದ್ರೆ ಏನು ಅಂದರೆ, ಸರ್ ನಮ್ಮ ಮಿಸ್ಸಸ್ಸು ಹಾಸ್ಪಿಟ್ಲಲ್ಲಿದ್ದಾರೆ. ನೀವು ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಡ್ರಾಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸರ್ ಸರಿ ಸರ್ ಹೋಗ್ತೀನಿ. ಬಂದು ಡ್ರಾಪ್ ಮಾಡ್ತೀನಿ ಸರ್. ಏನಿದೆ ಸರ್ ಇದರಲ್ಲಿ ಅಂದೆ. ಇಲ್ಲ ಸರ್ ನೀವೊಂದು ಹೆಲ್ಪ್ ಮಾಡ್ಬೇಕು ನನಗೆ. ಹೇಳಿ ಸರ್. ಗೊತ್ತಾಯ್ತು ನನಗೆ ಸ್ಕ್ಯಾಮ್ ಅಂತ ಗೊತ್ತಿತ್ತು. ಹೇಳಿ ಸರ್ ಅಂದೆ. ಸರ್ ಏನಿಲ್ಲ, ಒಂದು ನಮ್ಮ ಮಿಸಸ್‌ಗೆ ಅರ್ಜೆಂಟ್ ಮೆಡಿಸಿನ್ ತಗೋಬೇಕು. ನಂದು ಬ್ಯಾಟ್ರಿ ಪರ್ಸೆಂಟೇಜು ಬರೀ 1% ಇದೆ. ಇನ್ನೇನು ಖಾಲಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ₹400 ಇದೆ ಅಲ್ವಾ? ₹500 2,500 ಮಾಡ್ತೀನಿ ನಾನು ನಿಮಗೆ. ₹2,000 ನಮ್ಮ ಮಿಸಸ್ಸಿಗೆ ಕಳಿಸ್ಬಿಡಿ. ಇನ್ನು ₹500 ನೀವು ಇಟ್ಕೊಳ್ಳಿ ಸರ್. ಇನ್ನು ₹100 ಎಕ್ಸ್ಟ್ರಾ ಇಟ್ಕೊಳ್ಳಿ ಅನ್ನೋ ಥರ ಹೇಳಿದ್ರು. ನನಗೆ ಗೊತ್ತಾಯ್ತು ಸ್ಕ್ಯಾಮು ಅಂತ. ಹೇಳಿ ಸರ್. ಫೋನ್‌ಪೇ ನಂಬರ್ ಕೊಡಿ ಸರ್ ಅಂದ್ರು. ಸರ್ ಫೋನ್‌ಪೇ ನಂಬರ್ ಕೊಟ್ಟೆ. ಅದಕ್ಕೆ ನನಗೆ ಮೆಸೇಜು ಕೂಡ ಬಂತು. ₹2,500 ಕ್ರೆಡಿಟ್ ಆಗಿದೆ, 2,500 ಕ್ರೆಡಿಟ್ ಆಗಿದೆ ಅಂತ 2 ಸತಿ ಬಂತು. ಓಹ್! ನನ್ಗೆ ಗೊತ್ತಾಯ್ತು. ಆಮೇಲೆ ತಿರ್ಗಾ ನಾನು ತೆಗೆದು ನೋಡಿದ್ರೆ ಅದು ಬಂದು ಏನಾಗಿದೆ, ಸಪ್ರೇಟ್ ನಂಬರಿಂದ ಸಡನ್ನಾಗಿ ಏನಾಗ್ತಾರೆ ಜನ 2,500 ಬಂದ್ಬಿಟ್ಟಿದೆ. ₹500 ಎಕ್ಸ್ಟ್ರಾ ಮಾಡ್ಬಿಟ್ಟಿದ್ದಾರೆ. 2,000 ಕಳ್ಸೋಕ್ಕೆ ಏನು ಅವ್ರಿಗೆ ಅನ್ನೋ ಥರ ಆಮೇಲೆ ನನಗೆ ಫೋನ್ ಆಗ್ತಾ, ಸರ್ ಈ ಥರ 2,500 ಬಂದಿದೆ ನಿಮಗೆ. ನೀವು ನಾನು ವಾಟ್ಸಪ್ ನಂಬರ್ ಹೇಳಿದ್ರೆ ನಾನು ನಿಮಗೆ ಇದು ಕಳಿಸ್ತೀನಿ. ಸ್ಕ್ಯಾನರು ಅದಕ್ಕೊಂಚೂರು 2,000 ಮಾಡಿಬಿಡಿ ಸರ್. ಅರ್ಜೆಂಟ್ ನಮ್ಮ ಮಿಸಸ್ಸು ಮೆಡಿಸನ್ ತಗೋಬೇಕಂತೆ. ಅದಕ್ಕೋಸ್ಕರ ಸರ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ದೆ. ಹೌದಾ? ಸರಿ ಆಯಿತು. ಆಮೇಲೆ ಫಸ್ಟ್ ದುಡ್ಡು ಕಳ್ಸಪ್ಪ. ಬಂದಿದೆ ಸರ್ ಬಂದಿದೆ. ಸರಿ ಆಯಿತು. ನಾನು ನಿಮ್ಮ ಮಿಸಸ್ ಹತ್ರ ಹೋಗ್ತಾ ಇದ್ದೀನಿ. ನಿಮ್ಮ ಮಿಸಸ್‌ಗೆ ಅಲ್ಲೇ ಕೊಡ್ತೀನಿ ದುಡ್ಡು. ಬೇಡ ಬೇಡ ನನಗೆ ಆನ್‌ಲೈನ್ ಪೇಮೆಂಟ್ ಹೇಳಿದ್ನಲ್ಲ, ಆನ್‌ಲೈನ್ ಪೇಮೆಂಟ್ ಬೇಕು ನನಗೆ. ಆನ್‌ಲೈನ್ ಪೇಮೆಂಟ್ ಮಾಡಿ, ಆನ್‌ಲೈನ್ ಪೇಮೆಂಟ್ ಮಾಡಿ. ಅಪ್ಪ ಹೋಗ್ತಾ ಇದ್ದೀನಿ. ಇನ್ನೇನು ನಿಯರೆಸ್ಟು ATMಯಿಂದ ದುಡ್ಡು ಎಣಿಸಿ ಕೊಡ್ತೀನಿ. ವೆಯ್ಟ್ ಮಾಡು ಅಂತ ಅಂದೆ. ಇಲ್ಲ ಇಲ್ಲ ಆನ್‌ಲೈನ್ ಪೇಮೆಂಟ್ ಮಾಡಿ, ಆನ್‌ಲೈನ್ ಪೇಮೆಂಟ್ ಮಾಡಿ ಅಂದ. ಯಾವಾಗ ನಾನು ಮಾತಾಡೋದು ಅವ್ನಿಗೆ ಗೊತ್ತಾಯಿತು. ಸೊ ಇದು ಅವ್ನು ಫ್ರಾಡ್ ಆಗಲ್ಲ. ಅವ್ನಿಗೆ ಗೊತ್ತಿದೆ ಅನಿಸುತ್ತೆ ವಿಷಯ ಅಂದ್ಬಿಟ್ಟು ಏನು ಮಾಡ್ಬಿಟ್ಟ, ಕಟ್ ಮಾಡ್ಬಿಟ್ಟ. ಇದನ್ನು ನಾನು ಹಂಗೆ ಬಿಟ್ಟಿಲ್ಲ. ಸೈಬರ್ ಕ್ರೈಮ್ ಪೊಲೀಸ್‌ಗೆ ಕಂಪ್ಲೇಂಟ್ ಮಾಡಿ, ಸೈಬರ್ ಕ್ರೈಮ್‌ಗೆ ನಂಬರ್ ಕೊಟ್ಟಿದ್ದೀನಿ. ಮತ್ತು ನನಗೇನು ಇದಾಗಿತ್ತು ರ್ಯಾಪಿಡೋ. ಅದರಲ್ಲೂ ಇನ್ನೊಂದು ಕಾಮಿಡಿ ಏನಂದರೆ, ರ್ಯಾಪಿಡೋಗೆ ಫೋನ್ ಮಾಡಿದೆ. ಸರ್ ರ್ಯಾಪಿಡೋಯಿಂದ ಬುಕ್ಕಿಂಗ್ ತೊಗೊಂಡಿದ್ದಿದ್ದು. ಸರ್ ರ್ಯಾಪಿಡೋಲ್ಲಿ ನೋಡಿ ಸರ್ ಈ ಥರ ಇದಾಗಿದೆ. ಒಂಚೂರು ಸರಿ ಮಾಡಿ ಸರ್ ಅದನ್ನು. ಅಟ್ಲೀಸ್ಟ್ ಅಕೌಂಟ್ ಬ್ಲಾಕ್ ಮಾಡಿ. ನನಗೆ ಗೊತ್ತಿತ್ತು, ನಾನು ಹುಷಾರಾದೆ. ಗೊತ್ತಿಲ್ಲದೆ ಇರೋರು ಯಾಮಾರ್ತಾರೆ ಅಂತ ಅಂದರೆ ಎಲ್ಲ ಕೇಳಿಸ್ಕೊಂಡ. ಕೊನೆಗೆ ಲಾಸ್ಟ್‌ಗೆ ಸರ್ ಓಕೆ ಸರ್. ಒಂದು ಇದು ಮಾಡಬೇಕಾಗತ್ತೆ ಸರ್ ನೀವು ಒಂದು. ಏನು ಸರ್ ಅಂದೆ. ಸರ್ ಕಟ್ಟಾದಮೇಲೆ ನನಗೆ ಗುಡ್ ರೇಟಿಂಗ್ ಕೊಡಿ ಸರ್. ಗುಡ್ ರೇಟಿಂಗ್ ಕೊಡ್ತೀನಪ್ಪ ನಿನಗೆ. ಫಸ್ಟು ಇದನ್ನು ಬ್ಲಾಕ್ ಮಾಡು ಅಟ್ಲೀಸ್ಟು. ನಾನಲ್ಲ ಬೇರೆ ಯಾಮಾರೋರ್ಗಾರು ಇದಾಗತ್ತೆ ಅಂತ ಹೇಳಿ ಅವ್ನಿಗೆ ಇದು ಮಾಡಿಸಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡಿ, ನಿಮ್ಗೇನಿದೆ ನಾನು ಆ ಫೋಟೋಸು, ಸ್ಕ್ರೀನ್‌ಶಾಟು ಮತ್ತು ನನಗೆ ಇದು ಮಾಡಿದ್ದು ಮೆಸೇಜ್ ಕಳಿಸಿದ್ದೆಲ್ಲ ಹಾಕ್ತೀನಿ. ದಯವಿಟ್ಟು ಯಾಮಾರಬೇಡಿ. ಹುಷಾರಾಗಿರಿ. ಎಲ್ಲೋ ₹50, ₹100 ಎಕ್ಸ್ಟ್ರಾ ಹಾಕ್ಬಿಡ್ತಾರೆ ಅನ್ನೋದಕ್ಕೋಸ್ಕರ, ಮತ್ತು ನಾವು ಯಾರಿಗೋ ತುಂಬ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶದಿಂದ ಏನಾರ ಯಾಮಾರಿದ್ರೆ ಅದು ದಡ್ಡರಾಗ್ತೀರಾ. ಸೊ ಬೆಳಗ್ಗೆಯಿಂದ ಕಷ್ಟ ಬಿದ್ದು 200, 300, 500 ಅಟ್ಲೀಸ್ಟ್ ಒಂದು 2,500 ನಿಮಗೆ ಲಾಸ್ ಆಗುತ್ತೆ ಒಂದು ದಿನಕ್ಕೆ ಅಂದರೆ 2,000, 2,500 ಇನ್ನೆಂಥ ಫ್ರಾಡ್ ಆಗ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಸ್ನೇಹಿತರೆ.